ನಾನು ಡಾಕ್ಟರ್ ಎ.ಆರ್. ಗೋವಿಂದ ಸ್ವಾಮಿ, ಕಲಾವಿದ, ಮಾಜಿ ಅಧ್ಯಕ್ಷ, ಬಂಜಾರ ಸಂಸ್ಕೃತಿ ಮತ್ತು ಭಾಷಾ ಅಕಾಡೆಮಿ, ಕರ್ನಾಟಕ ಸರ್ಕಾರ. ಇವತ್ತು ನಮ್ಮೆಲ್ಲರ ರೆಬಲ್ ಸ್ಟಾರ್ ಅಂಬರೀಶ್ ಅವರ ಬಗ್ಗೆ ನಮ್ಮ ಒಂದು ನೆನಪಿನ ಬುತ್ತಿಯನ್ನ ನಿಮ್ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ನೀವು ಕೇಳಿದ ಹಾಗೆ ನಾನು ಪ್ರೊಫೆಸರ್ ಸಿನಿಮಾದಲ್ಲಿ ಆಕ್ಟ್ ಮಾಡಿದ್ ನಿಜ. ನಾನು ಬೆಂಗಳೂರು ಯೂನಿವರ್ಸಿಟಿ ಸ್ಟೂಡೆಂಟ್ ಲೀಡರ್ ಆಗಿದ್ದಾಗ ಆರಂಭದ ದಿನಗಳಲ್ಲಿ ಪ್ರದರ್ಶನ ಕಲಾ ವಿಭಾಗ ನಾಟಕ BA ನಲ್ಲಿ ಓದ್ತಾ ಇದೆ. ರೇಣುಕಾ ಶರ್ಮಾ ಅವ್ರ ಪರ್ಮಿಷನ್ ಬಂದ್ರು, NR ಶೆಟ್ರು VC ಅವ್ರಿಗೆ ಹೇಳಿ ಪರ್ಮಿಷನ್ ಕೊಡಿಸ್ದೆ. ಅವಾಗ ಅವರು ಕೇಳಿದ್ರು, ನೀವು ಏನು ಓದ್ತಿದೀಯಪ್ಪ ಅಂತ. ನಾನು ನಾಟಕದಲ್ಲಿ BA ಮಾಡ್ತಿದ್ದೀನಿ ಸರ್. ಅರೆ ನಾಟಕದಲ್ಲಿ BA ಅಂದ್ರೆ ನೀನು ಆ್ಯಕ್ಟ್ ಮಾಡ್ಬೋದಲ್ಲ? ಹೌದು ಸರ್. ಮಾಡ್ತೀಯಾ? ಅವಕಾಶಗಳು ಕೊಟ್ಟರೆ ಸಾಕಲ್ಲ ಸರ್. ಅಂಬರೀಶ್ ಅವ್ರ ಜೊತೆಗೆ ಆಗಲಿ ಒಂದು ರೋಲ್ ಇದೆ, ಅದು ಬೇರೆ ಯಾರಿಗೋ ಹೇಳ್ಬಿಟ್ಟಿದೆ. ಆ ರೋಲ್ನ ಸ್ಟೂಡೆಂಟ್ ವಿಲನ್ ಥರ ಇರುತ್ತೆ ಅದು. ಅಂಬರೀಶ್ ಅವ್ರ ಪ್ರೊಫೆಸರು ನೀನು ಮಾಡು ಅಂತ ಹೇಳಿದ್ರು ರೇಣುಕಾ ಶರ್ಮಾ ಅವರು. ಖುಷಿ ನಮಗೆ ಅಂಬರೀಶ್ ಅವ್ರ ಜೊತೆ ಆ್ಯಕ್ಟ್ ಮಾಡ್ತೀವಲ್ಲ ಅಂತ. ಅಂಬರೀಶ್ ಅವರು ಬಂದರು, ನಾವೆಲ್ಲ ಸ್ಟೂಡೆಂಟ್ಗಳು ರೆಡಿಯಾಗಿದ್ವಿ. ನಾನು ಭಾರತಿ ಹೆಡ್ ಆಫೀಸಲ್ಲಿ ಬಂದ ತಕ್ಷಣ ಅಂಬರೀಶ್ ಅವರು ನನ್ನ ಇನ್ನೇನು ಬನ್ರಿ ಟೇಕ್ ತಗೊಳ್ಳೋಣ ಅಂತ ಹೇಳ್ತಿದ್ದಾಗೇನೆ ಒಬ್ರು ಕಲಾವಿದರು ಅಂಬರೀಶ್ ಅವ್ರ ಹತ್ರ ಕಂಪ್ಲೇಂಟ್ ತಗೊಂಡ್ಬಂದ್ರು. ಏನಂದ್ರೆ, ಗೋವಿಂದ ಸ್ವಾಮಿ ಅವರು ಇವರು ಇಲ್ಲಿ ಸ್ಟೂಡೆಂಟ್ ಲೀಡರ್ ಸರ್, ಇವರು ಲೀಡರ್ ಸಿಕ್ಕಿದ್ರು ಅಂದ್ಬಿಟ್ಟು ನೋಡಿ ರೇಣುಕಾ ಶರ್ಮಾ ಅವರು ನನ್ನ ರೋಲ್ ಅವ್ರು ಕೊಟ್ಬಿಟ್ಟಿದ್ದಾರೆ ಅಂತ. ಅವ್ರು ಯಾರು ಅಲ್ಲ, ಅರವಿಂದ್ ಅವರು. ಕೊನೆಗೆ ಅಂಬರೀಶ್ ಅವರು ಮಾಡ್ಲಿ ಬಿಡ, ಅವನು ಕರೆದ್ರು ನನಗೆ, ಬಾರ ಇಲ್ಲೇ ಅಂತ. ನೀನೇನು ಮಾಡ್ತಿದ್ಯಾ ಸರ್? ಈ ಥರ ನಾಟಕದಲ್ಲಿ BA. ಹೌದೇನೋ, ಮಾಡೋ ಮತ್ತೆ ಒಳ್ಳೇದು. ಇವನು ಅಳ್ತಾವನ, ನೀನು ಎಷ್ಟೊಂದು ಮಾಡಿದ್ಯಾ, ಹೊಸ ಹುಡುಗರು ಮಾಡಲಿ ಬಿಡೋ ಅಂದರು. ಇಲ್ಲಣ್ಣ ನಾನು ಮಾಡ್ಬೇಕಣ್ಣ, ಹಿಂಗೆ ಹೊಟ್ಟೆ ಪಡೋ ಅಂತೇನೋ ಅವರು ಗೋಗಾರದ್ರು. ಅವಾಗ ಅಂಬರೀಶ್ ಅವರು ಒಂದು ಕೆಲಸ ಮಾಡೋಣ, ಇಬ್ಬರು ಆ ರೋಲ್ನ ಹಂಚ್ಕೊಂಬಿಡಿ ಅರ್ಧ ಅಂತ ಹೇಳಿ ನನಗೆ ಒಂದು ರೋಲನ್ನು ಹಾಕ್ಸಿದ್ರು. ಆಮೇಲೆ ಅಂಬರೀಶ್ ಅವ್ರದ್ದು ನಮ್ಮ ಬಾಂಧವ್ಯ ಅಲ್ಲಿಂದ ಬೆಳೆಯಿತು. ಕೊನೆಗೆ ನಾನು ವಿದ್ಯಾರ್ಥಿ ಜನತಾದಳ ಸೆಕ್ರೆಟರಿ ಆಗಿದ್ದೆ ಸ್ಟೇಟು, ಅವರು ಜನತಾದಳದಲ್ಲಿದ್ದರು. ಕೊನೆಗೆ ಶಿವರಾಮೇಗೌಡರು ಬಂದರು ಶೂಟಿಂಗ್ ಸ್ಪಾಟ್ಗೆ. ಬಂದ ತಕ್ಷಣ ರಾಮನಗರದಲ್ಲಿ MLAಗೆ ನಿಮ್ಮ ಹೆಸರನ್ನ ಸಜೆಸ್ಟ್ ಮಾಡ್ತೀನಣ್ಣ ಅಂದರು. ಅವರು ಹೋಗಲ್ಲೋ ರಾಜಕೀಯ ಗೀಚಕೆ ನಮಗೆಲ್ಲ ಯಾಕೆ, ಮುಚ್ಕೊಂಡೋಗ, ಅವ್ರದ್ದು ಡೈಲಾಗ್ ತಿಗಾ ಮುಚ್ಕೊಂಡೋಗಲ್ಲೋ ಅಂದರು. ಅವರು ಇಲ್ಲಣ್ಣ ನೀನು ನಿಲ್ಲೇಬೇಕು ಅಂತ. ಅಲ್ಲಿ ಪುಟ್ಟಣ್ಣ ಇದ್ದರು. ಪುಟ್ಟಣ್ಣ ಅವ್ರ ಅಕ್ಕನ ಮಗಳ ಮದುವೆ ಆಗಿರೋದು, ನನ್ನ ಸಹಪಾಠಿ ಸ್ಟೂಡೆಂಟ್ ಲೀಡರ್ ಇಬ್ಬರು ನಾವು. ಅಲ್ಲಿ ಶಿವರಾಮೇಗೌಡರು ಸ್ವಲ್ಪ ಜೋರಾಗಿ ಮಾತಾಡಿ ಅಂಬರೀಶ್ ಅವ್ರಿಗೆ ಒಪ್ಸಿದ ಮೇಲೆ ನಂದು ರಾಮನಗರ ಕ್ಷೇತ್ರ, ಅಲ್ಲಿ ಎಲೆಕ್ಷನ್ ಕ್ಯಾಂಪೇನ್ ಬಂದರು. ನನಗೆ ನೀನು ಬಾರ ಜೊತೆಲೆ ಅಂದರು. ಹೋದ್ವಿ. ಅವರ ಗಾಡಿನಲ್ಲಿ ಅವರೆಲ್ಲರಿಗೂ ಕೈ ಮುಗಿತಾ ಓಟ್ ಹಾಕ್ರೋ ಅಂತಿದ್ರು. ಅಣ್ಣ ಹಿಂಗೆಲ್ಲ ಕೇಳಿದ್ರೆ ಓಟ್ ಹಾಕ್ತಾರಲ್ಲ ಅಣ್ಣ. ನಮಗೆಲ್ಲ ಎಕ್ಸ್ಪೀರಿಯನ್ಸ್ ಇತ್ತಲ್ಲ, ಯಾಕಂದರೆ ಗ್ರಾಜ್ಯುಯೇಟ್ಸ್ ಹತ್ರ ಓಟ್ ಹಾಕ್ಸ್ಕೊಂಡು ನಾವು ಸ್ಟೂಡೆಂಟ್ ಲೀಡರ್ ಆಗಿದ್ದವರು. ಹೈಯೆಸ್ಟ್ ಓಟ್ ತೊಗೊಂಡು ನಾನು. ಹಂಗಾಗಿ ನಮಗೆ ತುಂಬ ಎಕ್ಸ್ಪೀರಿಯನ್ಸ್ ಇತ್ತು, ಹೆಂಗೆ ಓಟ್ ಕೇಳಬೇಕು. ಗ್ರಾಜ್ಯುಯೇಟ್ಸ್ಗಳನ್ನೇ ನಾವು ಮರಳು ಮಾಡಿ ಓಟ್ ಹಾಕ್ಸ್ಕೋಬೇಕಾಗಿತ್ತು, ಯಾಕಂದರೆ ನಮ್ಮ ಸಮುದಾಯದ ಒಂದು ಓಟು ಇಲ್ಲದೆ ಇರೋ ಕಾಲದಲ್ಲಿ. ಹಂಗಿದ್ದಾಗ ಅಂಬರೀಶ್ ಅವರು ಈ ಥರ ಕೇಳಿದ್ರೆ ಓಟ್ ಹಾಕಲ್ಲ ಜನ ಅಂತ ನಾನು ಗೆಸ್ ಮಾಡಿ ಹೇಳಿದೆ. ಅಣ್ಣವರು ಟಿಕಾ ಮುಚ್ಚಲ್ಲ, ನನಗಿನ್ನ ಗೊತ್ತಾ ರಾಜಕೀಯ ನಿನಗೆ ಅಂದರು. ಅಣ್ಣ ಹಂಗಲ್ಲ, ನಾವು ಸ್ವಲ್ಪ ರಿಕ್ವೆಸ್ಟ್ ಮಾಡೋಣ ಓಟ್ ಹಾಕ್ರಿ ಅಂತ ಅಂದೆ. ಅವರು ನಾನು ಹಂಗೆ ಕೇಳೋದು ಅಂದರು. ಅವ್ರು ಲಿಟ್ರರಿ ಸೋತೋಗ್ಬಿಟ್ರು ರಾಮನಗರದಲ್ಲಿ. ಆಮೇಲೆ ಇದೇ ಕ್ಯಾಂಪಸ್ಸಲ್ಲಿ ಮತ್ತೆ ಸೇರಿದ್ವಿ, ಶೂಟಿಂಗ್ ಇತ್ತು, ಅದು 2ನೇ ದಿನದ್ದು. ಶಿವರಾಮೇಗೌಡರು ಬಂದರು. ಕೆಟ್ಟ ಮಾತಲ್ಲಿ ಮಗನೇ ಅಂತ ಚಪ್ಪಲಿ ಹಿಡ್ಕೊಂಡು ಅಟ್ಟಿಸ್ಕೊಂಡು ಹೋಗ್ಬಿಟ್ರು ಅಂಬರೀಶ್ ಅವರು. ಗೋಳಿ ಮಗ, ಇವನಿಂದ ನಾನು ಸೋತೆ ಅಂತ. ಕೊನೆಗೆ ನೀನು ನನ್ನ ಜೊತೆ ಇರೋ ಅಂದರು. ಆಯ್ತಣ್ಣ ಅಂದೆ. ಮನೆಗೆ ಬಾ ಅಂದರು. ಹೋಗ್ತಾ ಇದ್ದೆ, ಯಾವಾಗಾದರೂ ಕಾಫಿ ಕುಡಿದು ಬರ್ತಿದ್ದೆ. ಒಂದು ಸರಿ ಸಮಾಜ ಕಲ್ಯಾಣ ಇಲಾಖೆ, ನಾವೆಲ್ಲ ಓದೋದಿಂದ ಲಕ್ಷ್ಮೀಕಾಂತ್ ಅಂತ ಕನಕಪುರ, ಅವ್ರ ತಂದೆ ವಾರ್ಡನ್ ಆಗಿದ್ರು, ಅವರು ವಾರ್ಡನು. ನಮಗೆ ಕಷ್ಟದ ದಿನಗಳಲ್ಲಿ ಅವರು ಫೀಸ್ಗೆ ಅದಕ್ಕೆ ಹೆಲ್ಪ್ ಮಾಡ್ತೀವಿ. ಲಕ್ಷ್ಮೀಕಾಂತ್ ಅಂತ ಸಮಾಜ ಕಲ್ಯಾಣ ಇಲಾಖೆಯಲ್ಲಿ ಅವರು 2 ಹಾಸ್ಟೆಲ್ ಇತ್ತು. ಇದೇ ಮುನಿಯಪ್ಪ ಸಮಾಜ ಕಲ್ಯಾಣ ಇಲಾಖೆ ಸಚಿವರಾಗಿದ್ದರು. ಅವ್ರನ್ನ ಸಸ್ಪೆಂಡ್ ಮಾಡಿಬಿಟ್ರು. ಕೊನೆಗೆ ಅಂಬರೀಶ್ ಅವ್ರ ಹತ್ರ ನಾನು ಕರ್ಕೊಂಡೋದೆ. ನೀವು ಹೇಳಿದ್ರೆ ಅವ್ರ ಕೆಲಸ ಆಗುತ್ತೆ, ಪಾಪ ಹೊಟ್ಟೆ ಪಾಡೋ ಮಕ್ಕಳೆಲ್ಲ ಇದ್ದಾರೆ, ಹೆಂಡತಿ 2 ಕಡೆ ಕೆಲಸ ಮಾಡ್ತಿದ್ರು ಒತ್ತಡದಲ್ಲಿ. ಒಂದು ಕಡೆ ಊಟ ಲೇಟ್ ಆಯಿತು, ಮಿನಿಸ್ಟ್ರು ಬಂದಾಗ ಆಯ್ತು ಬಾ ಅಂದರು. ಹೋದೆ. ಗೇಟಲ್ಲಿ ಸೆಕ್ಯೂರಿಟಿ ಸಾಹೇಬ್ರು ಬಾಂಬೆಗೆ ಹೋಗೋರೆ, ಹೋಗಿ ಅಂದರು. ನಾನು ಫೋನ್ ಮಾಡಿದೆ, ಅಣ್ಣ ಬರೋಕೆ ಹೇಳಿದ್ರಲ್ಲ. ಹ್ಞೂ ಹೇಳಿದ್ದೆ ಬಾ ಅಂದರು. ತಿರ್ಗಾ ಹೋದ್ರೆ ಸೆಕ್ಯೂರಿಟಿ, ಇಲ್ಲ ರೀ ಬಾಂಬೆಯಲ್ಲಿ ಇದ್ದಾರೆ ಅಂದರು. ತಿರ್ಗಾ ಫೋನ್ ಮಾಡಿದೆ, ಅಣ್ಣ ಬಾಂಬೆಲಿ ಇದ್ದೀರಂತೆ. ಯಾವ ಗೋಳಿ ಮಗ ಹೇಳ್ದ, ಮನೇಲೇ ಇದ್ದೀನಿ. ಸೆಕ್ಯೂರಿಟಿ ಅವ್ನು ಹಂಗೆ ಹೇಳೋದು. ಹೌದು, ಮತ್ತೆ ಬಂದವ್ರಿಗೆಲ್ಲ ಬಿಟ್ಬಿಡ್ತಾರ. ನಾನು ಹೇಳಿದ್ಮೇಲೆ ಅವ್ನು ಬಿಡೋದು. ಸರಿ ಹೇಳ್ತೀನಿ, ಫೋನ್ ಮಾಡಿ ಬಾ ಅಂದರು. ಹೋದೆ ಕರ್ಕೊಂಡವ್ರನ್ನ. ಕ್ಷೇತ್ರದವರು ಅವರೆಲ್ಲ ಬಂದಿದ್ರು. ಅಣ್ಣ ಅಂದೆ, ಏನೋ ನಿನ್ನ ಸಮಸ್ಯೆ? ಈ ಥರ 2 ಕಡೆ ಕೆಲಸ ಮಾಡ್ತಿದ್ದೆ ಅಣ್ಣ, ಸಸ್ಪೆಂಡ್ ಮಾಡಿಬಿಟ್ಟಿದ್ದಾರೆ. ಹೌದಾ? ಫೋನ್ ತಗೊಂಡ್ರು. ಯಾರು ಮಿನಿಸ್ಟ್ರಾ? ಹೌದು ಅಂದ್ರು. ಆ ಕಡೆ ನಾನು ಮಾತಾಡೋದು ಅಂಬರೀಶ್ ಅಂದ್ರು. ಯಾವ ಅಂಬರೀಶ್ ಅಂದ್ರು ಅವರು. ನಾನ್ ರೀ ನಟ ಅಂಬರೀಶ್, ಫಿಲ್ಮ್ ಆಕ್ಟರ್ ಅಂದ್ರು. ಕೊನೆಗೆ ಅವ್ರು ನಮಸ್ಕಾರ ನಮಸ್ತೆ, ಆಯ್ತು. ಅಲ್ರಿ ನೀವು ಮಿನಿಸ್ಟ್ರು, 2 ಕೆಲಸ ಕೊಡೋದು ನೀವೇ, ಸಸ್ಪೆಂಡ್ ಮಾಡೋದು ನೀವೇ, ಎಲ್ಲಾನು ನೀವೇ ಮಾಡ್ತೀರಲ್ರಿ. ಅವ್ನ ಕಷ್ಟ ಅರ್ಥ ಮಾಡ್ಕೋಬೇಕು. ಸಸ್ಪೆಂಡ್ ಮಾಡಿದ್ದಾರೆ, ಸಂಜೆ ಒಳಗೆ ರಿವೋಕ್ ಮಾಡಿ ಅವ್ರಿಗೆ ಆರ್ಡರ್ ಕೊಡಬೇಕು ಅಂದರು. ಒಂದೇ ಮಾತು ಆಯ್ತಣ್ಣ ಅಂದರು ಅವರು. ಸಸ್ಪೆನ್ಷನ್ ಕ್ಯಾನ್ಸಲ್. ನೋಡಿ ಅಂಬರೀಶ್ ಅವರು ಅಂದರೆ ಈ ಥರ ಸಹಾಯ ಹಸ್ತ ಚಾಚೋದು, ಕಷ್ಟದಲ್ಲಿರೋರಿಗೆ ನಮ್ಮ ಮುಂದೆನೆ ಅಣ್ಣ ಅಂತ ಕ್ಷೇತ್ರದವ್ರು ಬಂದು ಕಂತೆ ದುಡ್ಡು ಇಸ್ಕೊಂಡೋಗ ಕೊಟ್ಟು ಪಾಪ ಅವ್ರಿಗೂ ಕೊನೆಗೆ ಕಷ್ಟದ ದಿನದಲ್ಲಿ ಸರ್ಕಾರ ಅವರ ವೈದ್ಯಕೀಯ ವೆಚ್ಚ ಭರಿಸ್ಬೇಕಾಯ್ತು. ಅಂದರೆ ಒಬ್ಬ
ಒಳ್ಳೆ ವ್ಯಕ್ತಿಗೆ ಎಂತೆಂಥ ಪರಿಸ್ಥಿತಿಗಳು ಬರುತ್ತೆ ಅನ್ನೋದಕ್ಕೆ ಅಂಬರೀಷ್ ಅವರು ದೊಡ್ಡ ಉದಾಹರಣೆ, ನಮಗೆ ಮಾದರಿಯಾಗಿದ್ದಾರೆ. ಇವತ್ತಿಗೂ ನಾವು ನೆನೆಸ್ಕೋತಾ ಇರ್ತೀವಿ ಅಂಬರೀಷ್ ಅಣ್ಣ ಅಂದರೆ. ಆ ಥರದವ್ರು ಇರಬೇಕು ಸಮಾಜಕ್ಕೆ ಅಂತ. ನಮಸ್ಕಾರ.